ನಮಸ್ಕಾರ. ಇವತ್ತು ನಾವು ರಿಪಬ್ಲಿಕ್ ಕನ್ನಡ ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿದ್ದೀವಿ. ಗವಿಸಿದ್ದೇಶ್ವರ ಮಠ ಶಾಲಿವಾಹನ ಶಕ 1008ರಲ್ಲಿ ರುದ್ರಮುನಿ ಶಿವಯೋಗಿ ಅನ್ನುವಂಥವರು ಈ ಒಂದು ಮಠದ ಸ್ಥಾಪನೆಯನ್ನು ಮಾಡ್ತಾರೆ. ಸೊ ಈ ಮಠ ಯಾವ ರೀತಿ ಸ್ಥಾಪನೆ ಆಯಿತು, ಈ ಮಠದ ಹೃದಯ ಭಾಗವನ್ನು ನಾನು ನಿಮಗೆ ಮೊದಲಿಗೆ ತೋರಿಸೋಕೆ ಇಷ್ಟಪಡ್ತೀನಿ. ಸೊ ನೀವಲ್ಲಿ ಗಮನಿಸ್ತಾ ಇದ್ದೀರಾ, ಆ ಒಂದು ಗೋಪುರ ಕಾಣ್ತಾ ಇದೆಯಲ್ಲ, ಅದು ಈ ಮಠದ ಗದ್ದುಗೆ ಅಂತ ಹೇಳ್ಬೋದು, ಮಠದ ಹೃದಯ ಅಂತ ಹೇಳ್ಬೋದು. ಕೊಪ್ಪಳ ಸಮೀಪದ ಮಂಗಳಾಪುರ ಗ್ರಾಮ ಗವಿಸಿದ್ದೇಶ್ವರರ ಹುಟ್ಟೂರು ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ. ಅಲ್ಲಿನ ಹಿರೇಮಠದ ಗುರುಲಿಂಗಮ್ಮ ಮತ್ತು ಮಹಾದೇವಯ್ಯ ದಂಪತಿಯ ಪುತ್ರ ಗುಡದಯ್ಯ ಮೂಲ ಹೆಸರು ಅಂದರೆ ಸ್ವಾಮೀಜಿ ಹೆಸರು. ಕೊಪ್ಪಳ ನಗರದ ಹೊರವಲಯದಲ್ಲಿರುವಂಥ ಮಳೆಮಲ್ಲೇಶ್ವರ ಬೆಟ್ಟದಲ್ಲಿ ಗುಡದಯ್ಯ ಅವರು ಸದಾ ಧ್ಯಾನವನ್ನು ಮಾಡ್ತಾಯಿದ್ರು. ಸೊ ಇವತ್ತು ನೋಡಿ, ಈ ಬಗ್ಗೆ ಒಂದು ಕಥೆಯನ್ನು ನಾನು ಹೇಳಬೇಕಂತಂದರೆ, ಈ ಹಿಂದೆ ಗವಿಸಿದ್ದೇಶ್ವರ ಸ್ವಾಮೀಜಿ ಅಂದರೆ ಗುಡದಯ್ಯ ಅವರು ಇದ್ದಂಥ ಸಂದರ್ಭದಲ್ಲಿ ಮಾಲಿಗೌಡ ಅಂಥೇಳಿ ಈ ಊರಿನಲ್ಲೊಬ್ಬರು ಗೌಡ್ರಿದ್ರು. ಅವ್ರ ಮನೇಲಿ ಒಂದು ಹಸು ಇತ್ತು. ಆ ಹಸು ಏನಾಯಿತು, ಇದ್ದಕ್ಕಿದ್ದಂಗೆ ಆ ಆಕಳು ಸಾವನ್ನಪ್ಪದಂಥ ಸಂದರ್ಭದಲ್ಲಿ ಇವರಿದಾರಲ್ಲ ಗುಡದಯ್ಯ ಅಂಥೇಳಿ, ಇವರು ಮಳೆಮಲ್ಲೇಶ್ವರ ಬೆಟ್ಟದಲ್ಲಿ ಧ್ಯಾನ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಇವರೇನು ಮಾಡ್ತಾರೆ, ಆ ಮಾಲಿಗೌಡರ ದುಃಖವನ್ನು ನೋಡಿ ಆ ಹಸುವನ್ನು ಉಳಿಸುವಂಥ ಕೆಲಸ ಮಾಡ್ತಾರೆ. ಅರ್ಥಾತ್ ಅವರ ಪವಾಡ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತಂದರೆ, ಆ ಹಸು ಬದುಕುತ್ತೆ. ಅದಾದ ಬಳಿಕ ಮಾಲಿಗೌಡರಿಗೆ ಇವರ ಪವಾಡ ಗೊತ್ತಾಗುತ್ತೆ. ಅಬ್ಬಾ, ಏನಿದು ಇಷ್ಟೊಂದು ಅಂದರೆ ಒಂದು ಶಕ್ತಿ ಇದೆ ಇವರಲ್ಲಿ ಅಂಥೇಳಿ ಅವರೇನು ಮಾಡ್ತಾರೆ, ಮಾಲಿಗೌಡರು ಈ ಗುಡದಯ್ಯ ಅವ್ರನ್ನ ಕರ್ಕೊಂಬಂದು ಆ ಮಾಲಿಗೌಡರ ಮನೆಯಲ್ಲೇ ಇರಿಸ್ಕೊಳ್ತಾರೆ. ಅದಾದ ಮೇಲೆ ಭಕ್ತರಿಗೆ ಎಲ್ರಿಗೂ ಕೂಡ ಅಲ್ಲಿ ನೆರೆದಿರೋರಿಗೆ ಜನರಿಗೆ ಎಲ್ರಿಗೂ ಗೊತ್ತಾಗುತ್ತೆ ಇವರ ಪವಾಡದ ಬಗ್ಗೆ. ಆಗ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಯಾರು ಗುಡದಯ್ಯ ದಾರಿ ಆಗ್ತಾರೆ. ಹೀಗೆ ಏನಾಗ್ತಾರೆ, ಹೀಗೆ ಅವರ ಜೀವನ ನಡೆಯುತ್ತೆ. ಹೀಗೆ ನಡೀತಾ ಒಂದು ದಿನ ಐಕ್ಯರಾಗ್ತಾರೆ. ಆ ಲಿಂಗ ಬೆಳಗಿದ ದೀಪದಲ್ಲೇ ಅವರು ಐಕ್ಯರಾಗ್ತಾರೆ. ನಾನು ಆಗಲೇ ಹೇಳಿದಾಗೆ ಅದೇ ಗದ್ದುಗೆ ಮಠ. ಅಂದರೆ ಈ ಒಂದು ಮಠಕ್ಕೆ ಸುಮಾರು 18 ಪೀಠಾಧಿಪತಿಗಳಿದ್ದಾರೆ. ಅದರಲ್ಲಿ 10ನೇ ಪೀಠಾಧಿಪತಿ ಚನ್ನಬಸವ ಸ್ವಾಮೀಜಿ ಅಂತೇಳಿ, ಆ ಸ್ವಾಮೀಜಿ ಹತ್ರ ಈ ಮಾಲಿಗೌಡ ಈ ಗುಡದಯ್ಯ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದಾದ ಮೇಲೆ ಆ ಬಸಪ್ಪ ಸ್ವಾಮೀಜಿಯವರು 11ನೇ ಪೀಠಾಧಿಪತಿಯಾಗಿ ಈ ಗುಡದಯ್ಯ ಸ್ವಾಮೀಜಿಯವ್ರನ್ನ ಅಂದರೆ ಗವಿಸಿದ್ದೇಶ್ವರ ಸ್ವಾಮೀಜಿಯನ್ನಾಗಿ 11ನೇ ಪೀಠಾಧಿಪತಿ ಆಗ್ತಾರೆ. ಆ ಪೀಠಾಧಿಪತಿ ಆದಂಥ ಸಂದರ್ಭದಲ್ಲಿ ಅವರು ಲಿಂಗೈಕ್ಯರಾಗಿರೋದು. ಇದು ಒಂದು ಹಿಂದಿನ ಕತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ನೋಡಿ, ಯಾವ ರೀತಿ ಇದೊಂದು ಫೇಮಸ್ ಆಗಿದೆ, ಅಥವಾ ಭಕ್ತರು ಲಕ್ಷಾಂತರ ಭಕ್ತರು ಇಲ್ಲಿ ಬರ್ತಾರೆ, ಈ ಮಹಾರಥೋತ್ಸವದಲ್ಲಿ ಪಾಲ್ಗೊಳ್ತಾರೆ, ಹರಕೆ ಹೊತ್ತು ಬರ್ತಾರೆ, ಯಾವ ರೀತಿ ತಮ್ಮ ಹರಕೆಯನ್ನು ತೀರಿಸ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಇದು ಹಿಂದಿನ ಕಥೆಯನ್ನು ರಿಪಬ್ಲಿಕ್ ಕನ್ನಡದ ಮೂಲಕ ನಿಮಗೆ ತಿಳಿಸುವಂಥ ಪ್ರಯತ್ನ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಅಶ್ವಥ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಗವಿಸಿದ್ದೇಶ್ವರ ಮಠದಲ್ಲಿ 2024ನೇ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ಮಹಾರಥೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ಮಠದ ಬಗ್ಗೆ ಇಲ್ಲೇ ಇದ್ದಂತಹ ಸ್ಥಳೀಯರು ಬಹಳ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ವಿರೂಪಾಕ್ಷಪ್ಪ ಅಂತ ಹೇಳಿ ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಈ ಮಠ ನಿಮಗೆ ಎಷ್ಟು ಪ್ರಮುಖ, ಮತ್ತೆ ಈ ಜಾತ್ರೆ ಅಂತ ಬಂದಾಗ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರ್, ಇದು ಒಂದು ದಕ್ಷಿಣ ಭಾರತದ ಕುಂಭಮೇಳ ಎಂದು ಪ್ರಸಿದ್ಧಿ ಪಡೆದಿದೆ. ಅಜ್ಜಾರ ನಡೀತಕ್ಕಂಥ ಸಂಸ್ಕೃತಿ, ಜಾತ್ರೆ ಕಾರ್ಯಕ್ರಮ, ಅನ್ನದಾಸೋಹ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಪ್ರಸಿದ್ಧಿ ಪಡೆದಿದೆ. ಕಾಲೇಜು, ಶಾಲೆ ಇನ್ನಿತರ ಎಲ್ಲ ಸಂಸ್ಥೆಯಲ್ಲಿ ಅಜ್ಜರು ಉನ್ನತ ಸ್ಥಾನದಲ್ಲಿ ಹೊಂಟಿದ್ದಾರೆ. ಅವರ ಕಾರ್ಯವೈಖರ್ಯದಿಂದ ಪ್ರತಿ ವರ್ಷಕ್ಕೂ ಭಕ್ತಾದಿಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಹೊರತು ಕಮ್ಮಿ ಅನ್ನೋ ಮಾತನೇ ಇಲ್ಲ. ಅಷ್ಟು ಜನ ಭಕ್ತಾದಿಗಳು ಸೇರ್ತಾರಲ್ಲ, ಸುಮಾರು 5 ಲಕ್ಷ 6 ಲಕ್ಷ, ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತಾರೆ ಇಲ್ಲಿ, ಹೆಂಗಿರುತ್ತೆ ಅಂತ ಅದೊಂದು ಸಂದರ್ಭ ನಿಮಗೆ ನೋಡಿದಾಗ? ಎಲ್ಲ ಭಕ್ತರಿಂದನೇ ಆಗೋದವರು. ಅವರು ಮಾತಾಡ್ತಕ್ಕಂಥ ಮಾತಿನಲ್ಲೇ ಅವರು ಭಕ್ತರು ಮರಳಾಗಿ ಆ ಶೈಲಿ ಪ್ರತಿ ವರ್ಷ ಭಕ್ತಾದಿಗಳು ಹೆಚ್ಚಾಗ್ತಾರೆ ಹೊರತು ಅದಿದ ಇಲ್ಲ ಅವರಿಗೆಲ್ಲ. ಅವರ ಪವಾಡಗಳ ಬಗ್ಗೆ ಹೇಳೋದಾದ್ರೆ ಏನ್ ಅನ್ಸುತ್ತೆ? ಪವಾಡಗಳಿತ್ತ ಹಿಂದೆ ಕತೆಗಳೆಲ್ಲ ಇದೆಯಲ್ಲ, ಅದೆಲ್ಲ ಕೇಳಿದಾಗ ನಿಮ್ಗೆ ನೋಡಿದಾಗ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಅವೆಲ್ಲ ಆಗಿವೆ ಪವಾಡಗಳು. ಅವ್ರದ ಮನಸ್ಸಿನಲ್ಲಿ ಅನ್ಕೊಂಡಿರೋ ಭಕ್ತಾದಿಗಳು ಅವೆಲ್ಲ ನೆರವೇರಿವೆ. ಆದ ಕಾರಣ ಭಕ್ತಾದಿಗಳು ವರ್ಷಕ್ಕೆ ಹೆಚ್ಚಾಗ್ತಾರೆ. ಸೊ ಇವತ್ತಿನ ಜಾತ್ರೆ ಹೇಗಿರುತ್ತೆ? ನೀವು ಎಲ್ಲಿಂದ ಬಂದಿದ್ದೀರಾ, ಎಷ್ಟು ಜನ ಬಂದಿದ್ದೀರಾ, ನಿಮ್ಮ ಫ್ಯಾಮಿಲಿ ಬಂದಿದ್ದೀರಾ, ಯಾವ ರೀತಿ ಅದ್ರ ಬಗ್ಗೆ ಹೇಳೋದು? ಫ್ಯಾಮಿಲಿ ಏನು ಬಂದಿಲ್ಲ, ಇವತ್ತು ಬೆಳಿಗ್ಗೆ ಬರ್ತಿದ್ದಾರೆ. ನಾವು ಯಲಬುರ್ಗಾ ತಾಲೂಕು ಬೇವೂರು ಗ್ರಾಮದ ಕೋಳ್ಯಾಳ ಹತ್ರ ನಾವು ಪಾದಯಾತ್ರೆ ಬಂದಿದ್ದೇವೆ. ನಿನ್ನೆ 11:00 ಬಿಟ್ಟಿದ್ದೇವೆ. ಇಲ್ಲಿ 5 ಗಂಟೆಗೆ ಸುಮಾರು ಒಂದು 5 ಲಕ್ಷ ರೊಟ್ಟಿನ ರೆಡಿ ಮಾಡಿದಾರಂತಲ್ಲ, ಏನ್ ವಿಶೇಷ ಅಂತ ಅದು? ಹೌದೌದು, ಹೆಚ್ಚಾದವು. ಪ್ರತಿಯೊಂದು ಹಳ್ಳಿಯಲ್ಲಿ ತಾವೇ ಮೈಕಿನಲ್ಲಿ ಘೋಷಣೆ ಮಾಡಿಕೊಂಡು
15 ದಿನದೊಳಗೆ ರೊಟ್ಟಿಯನ್ನು ತಯಾರು ಮಾಡ್ಕೊಂಡು ತೊಗೊಂಬಂದು ಕೊಡುವಂಥ ಕಾರ್ಯಕ್ರಮನೂ ಇರ್ತದೆ ಇಲ್ಲಿ. ಬೇರೆ ಬೇರೆ ಏನೆಲ್ಲ ಕಾಣಿಕೆ ರೂಪದಲ್ಲಿ ಬಂದಿದೆ ಅಂತ ನಿಮ್ಗೆ ಏನಾರ ಗೊತ್ತಿದೆಯಾ? ಕಾಣಿಕೆ ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ. ರೊಟ್ಟಿ ಕಟ್ಟಿಗೆ ಕಾಯಿಪಲ್ಯ ರೊಟ್ಟಿ ಕಟ್ಟಿಗೆ ಕಾಯಿಪಲ್ಯ ಮತ್ತು ಇನ್ನಿತರ ಎಲ್ಲ ಮತ್ತೆ ಧಾನ್ಯಗಳನ್ನು ಕೊಡ್ತಾರೆ. ಮತ್ತು ಪಾದಯಾತ್ರೆಯಲ್ಲಿ ಬರ್ತಾರಂತಲ್ಲ, ಮತ್ತೆ ಬೇರೆ ಬೇರೆ ಹರಕೆಗಳನ್ನ ಹೊತ್ಕೊಂಡಿರ್ತಾರಲ್ಲ, ಯಾವ ರೀತಿ ಅದು ಅಂದ್ರೆ ಯಾವ ತರ ನೀವು ನೋಡ್ದಂಗೆ ನೀವು ಕಂಡಂತ ಯಾವ ತರ ಬರ್ತಾರೆ ಭಕ್ತಾದಿಗಳು? ನಾವು ಕಂಡಂತೆ ಒಂದು ಊರಿಗೆ ಸುಮಾರು ಒಂದು 50ರಿಂದ 60 70 80 ಜನದವರೆಗೆ ಬರ್ತಾರೆ ಪಾದಯಾತ್ರೆ. ಸುಮಾರು ಒಂದು ಊರಿಗೆ ಅಂದರೆ ಒಂದು ಹಳ್ಳಿ ಹಿಡಿದು ಒಂದು ಗ್ರಾಮದಿಂದ ಅಷ್ಟು ಜನ ಬರ್ತಾರೆ ಸರ್. ಈಗ ಪ್ರತಿ ವರ್ಷ ಈ ವರ್ಷ ಒಂದು 60 ಜನ ಬಂದರೆ ಮತ್ತೆ ಮುಂದೆ ವರ್ಷ ಒಂದು 70 80. ಈ ಸಲ ಒಂದೆಷ್ಟು ಬಂದಿರ್ಬೋದು? ಈ ಸಲ 100ಕ್ಕೆ 70% ಬರೋ ಪೊಸಿಷನ್ ಐತ್ರಿ. ಅಂದ್ರೆ ಆ ಒಂದು ಆಧ್ಯಾತ್ಮಿಕತೆ ಭಕ್ತಿ ಹಾಗೆ ಉಳ್ಕೊಂಡಿದೆ, ಇನ್ನೂ ಉಳಿಯುತ್ತೆ, ಮುಂದಿನ ಕಾಲಕ್ಕೆ ಉಳಿಯುತ್ತೆ ಅಂತ. ಸೊ ಗಮನಿಸ್ತಾ ಇದ್ದೀರಾ ಅಂದ್ರೆ ಅಜ್ಜನ ಪವಾಡ, ಅಜ್ಜನ ಜಾತ್ರೆಗೆ ಬನ್ನಿ ಅಂತಾನೆ ಕರಿಬೇಕಾದ್ರೆ ಇನ್ವಿಟೇಷನ್ ಅದೇ ರೀತಿ ಕರೆದಿರ್ತಾರೆ. ಅಂದ್ರೆ ಅಷ್ಟು ಪವಾಡ ಸದೃಶ್ಯವಾಗಿದೆ ಅಂತಾನೆ ಹೇಳ್ಬೋದು, ಮತ್ತೆ ಅಷ್ಟೇ ಭಕ್ತಿಯ ಪರಾಕಾಷ್ಠೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಅಶ್ವಥ್ ವಿತ್ ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಗವಿಸಿದ್ದೇಶ್ವರ ಮಠ ವರ್ಷದಲ್ಲಿ ಒಂದು ಅದ್ಧೂರಿ ಜಾತ್ರೆ, ಅದು ಬಿಟ್ಟರೆ ವರ್ಷ ಪೂರ್ತಿ ಏನು ಆಧ್ಯಾತ್ಮದ ಕಡೆಗೆ ಒಂದು ಭಕ್ತಿಯ ಪರಾಕಾಷ್ಠೆ ಅಂತ ಹೇಳ್ಬೋದು. ಅಕ್ಷರ ದಾಸೋಹ, ಅನ್ನ ದಾಸೋಹ, ಶಿಕ್ಷಣ ಎಲ್ಲದರಲ್ಲೂ ಕೂಡ ಮುಂದೆ. ಸೊ ಪ್ರಮುಖವಾಗಿ ಮಠದಲ್ಲಿ ಏನೇನಿದೆ ಹಾಗಾದ್ರೆ ವಿವರಿಸುವಂಥ ಪ್ರಯತ್ನ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಮಠ ಅಂತಾನೆ ಹೇಳ್ಬೋದು. ನಿಮಗೆ ಮೇಯ್ನ್ ಮಠ ಒಂಚೂರು ಹಾಗೆ ಕೆಳಗಡೆ ಬಂದರೆ ಗವಿಸಿದ್ದೇಶ್ವರ ಅಂದರೆ ನಿಮಗೆ ನಾನು ಹೇಳಿದ್ನಲ್ಲ ಆಗಲೇ 11ನೇ ಪೀಠಾಧ್ಯಕ್ಷರು, ಅವರ ಒಂದು ಗದ್ದುಗೆ ಹೃದಯ ಭಾಗ ಅಂತಲೇ ಹೇಳ್ಬೋದು. ಒಂಚೂರು ಆ ಕಡೆ ಮೇಲೆ ನೋಡಿ, ನೀವು ಕೊಪ್ಪಳದ ಕೋಟೆಯನ್ನು ಕಾಣ್ತಾ ಇದ್ದೀರಿ, ಅದಕ್ಕೂ ಕೂಡ ಇತಿಹಾಸ ಇದೆ. ಆ ಕೊಪ್ಪಳದ ಕೋಟೆಯನ್ನು ನೀವು ನೋಡಿದ್ರಲ್ಲ, ಅದೇ ರೀತಿ ಒಂಚೂರು ಈ ಕಡೆ ಬಂದರೆ ನಿಮಗೆ ಅಲ್ಲಿ ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ನಾನು ಆಗಲೇ ಹೇಳಿದೆ ಅಕ್ಷರ ದಾಸೋಹ. ಮತ್ತು ಆರೋಗ್ಯದಲ್ಲೂ ಕೂಡ, ಆರೋಗ್ಯದ ವಿಚಾರದಲ್ಲೂ ಕೂಡ ಎಷ್ಟು ಮುಂದೆ ಇದೆ ನೋಡಿ, ಅದು ಆಯುರ್ವೇದಿಕ್ ಆಸ್ಪತ್ರೆ. ಅದು ಆಯುರ್ವೇದಿಕ್ ಆಸ್ಪತ್ರೆಯನ್ನು ನೋಡ್ತಾ ಇದ್ದೀರಾ. ಮತ್ತು ಹಾಗೆ ಈ ಕಡೆ ನೋಡಿ, ತೇರು ಕೂಡ ರೆಡಿ ಇದೆ ಇವತ್ತು ಭಾರತೋತ್ಸವಕ್ಕೆ. ಜೊತೆಗೆ ಇಂಜಿನಿಯರಿಂಗ್ ಕಾಲೇಜ್ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಅದು ಇಂಜಿನಿಯರಿಂಗ್ ಕಾಲೇಜ್. ಮತ್ತು ಈ ಕಡೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಪ್ರೈಮರಿ, PUC, ಹೈಸ್ಕೂಲ್ ಇಲ್ಲಿದೆ ನೋಡಿ. ಎಲ್ಲ ರೀತಿಯ ಶಿಕ್ಷಣ ಸಂಸ್ಥೆ ಒಂದೇ ಜಾಗದಲ್ಲಿ ನಿಂತ್ಕೊಂಡು ತೋರಿಸುವಂಥ ಪ್ರಯತ್ನ. ಸೊ ಆ ಕಡೆ ಹಾಸ್ಟೆಲ್ ಕೂಡ ಇದೆ. ಎಲ್ಲವನ್ನೂ ಕೂಡ ಒಳಗೊಂಡಂತೆ ಅಂದರೆ ಮಠ ಕೇವಲ ಮಠ ಮಾತ್ರ ಅಲ್ಲ, ಭಕ್ತಿಯ ಪರಾಕಾಷ್ಠೆ ಜೊತೆಗೆ ಆಧ್ಯಾತ್ಮದ ಕಡೆಗೆ ವಿದ್ಯಾರ್ಥಿಗಳನ್ನು ಕೊಂಡೊಯ್ಯುವಂಥ ಪ್ರಯತ್ನ. ಆರೋಗ್ಯವನ್ನು ಸರಿಪಡಿಸುವಲ್ಲಿ ಆಯುರ್ವೇದಿಕ್ ಆಸ್ಪತ್ರೆಗಳು ಕೂಡ ವಿದ್ಯಾರ್ಥಿಗೆ ಶಿಕ್ಷಣ ನೀಡುವಲ್ಲೂ ಕೂಡ ಯಶಸ್ವಿ. ಯಾಕೆ ಗವಿಸಿದ್ದೇಶ್ವರ ಮಠ ಇವತ್ತು ಉನ್ನತ ಸ್ಥಾನದಲ್ಲಿದೆ. ವರ್ಷಕ್ಕೆ ಬರುವಂಥ ಜಾತ್ರೆಯಲ್ಲಿ ಲಕ್ಷಾಂತರ ಜನ ಬೇರೆ ಬೇರೆ ರೀತಿಯ ಹರಕೆಗಳನ್ನು ಕೊಟ್ಕೊಂಡು ಬರ್ತಾರೆ. ಕಾರಣ ಅವೆಲ್ಲದಕ್ಕೂ ಕೂಡ ಹಿಂದೆ ನಡೆದಂಥ ಪವಾಡಗಳು, ಆ ಭಕ್ತಿಯ ಪರಾಕಾಷ್ಠೆ ಅಂತಲೇ ಹೇಳ್ಬೋದು. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಮಠ ಅಂತಂದರೆ ಕೇವಲ ಮಠ ಅಲ್ಲ, ಆಧ್ಯಾತ್ಮದ ಕಡೆಗೆ, ಅನ್ನದಾಸೋಹದ ಕಡೆಗೆ, ಶಿಕ್ಷಣದ ಕಡೆಗೆ, ಆರೋಗ್ಯದ ಕಡೆಗೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಅಶ್ವಥ್ ವಿತ್ ರಿಪಬ್ಲಿಕ್ ಕನ್ನಡ, ಕೊಪ್ಪಳ.